ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ತುಂಬ ವಿಶೇಷವಾದ ಒಂದು ಸಂಚಿಕೆಯೊಂದಿಗೆ ವಿಶೇಷವಾದ ಒಂದು ಹಬ್ಬದ ಪ್ರಯುಕ್ತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿದೆ, ನಮ್ಮ ಹೊಸ ವರ್ಷ ಭಾನುವಾರದಿಂದ ಶುರುವಾಗ್ತಿದೆ. ಆ ಹೊಸ ವರ್ಷದ ಕೆಲವೊಂದು ಮಾಹಿತಿಗಳನ್ನು ಹೇಳುವಂತಹ ಒಂದು ಚಿಕ್ಕ ಪ್ರಯತ್ನ. ನಮಗೆ ಹಿಂದೂ ಪಂಚಾಂಗದ ವೈದಿಕ ಧರ್ಮದ ಪ್ರಕಾರ ಪಂಚಾಂಗ ಪಠನೆಯಲ್ಲಿ ನಾವು ಯುಗಾದಿ ಹಬ್ಬವನ್ನು ಯುಗ ಅಂದರೆ ಹೊಸತು, ಯುಗಾದಿ ಅಂದರೆ ಯುಗಗಳ ದಿನವನ್ನು ಪ್ರಾರಂಭವಾಗಿರುವಂತಹ ದಿನಗಳನ್ನು ಯುಗಾದಿ ಅಂತ ನಾವು ಕರಿತೀವಿ. ಇಂತಹ ಯುಗಾದಿ ದಿನವು ಪ್ರತಿಯೊಬ್ಬರು ಹಿಂದೂಗಳಿಗೂ ಆಯಾ ಪಂಚಾಂಗದಲ್ಲಿ ಹಾಗೂ ಪಂಚಾಂಗವನ್ನು ಇಟ್ಟು ಹೊಸ ಚಿಗುರಿನೊಂದಿಗೆ ಬೇವು ಬೆಲ್ಲದೊಂದಿಗೆ ಅಂದರೆ ಸಿಹಿ ಮತ್ತು ಕಹಿಯ ಒಂದಿಗೆ ನಮ್ಮ ಜೀವನವನ್ನು ಶುರು ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಕೊಡುವಂಥ ಭಗವಂತನಲ್ಲಿ ಕೇಳಿಕೊಳ್ಳುವಂತಹ ಹಬ್ಬವೇ ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬ ನಮ್ಮಲ್ಲಿ ಪ್ರತಿ ವರ್ಷವೂ ಪ್ರತಿ ಯುಗದೊಂದಿಗೂ ಪ್ರತಿ ವಿಶೇಷತೆಯೊಂದಿಗೆ ಕೂಡಿರುತ್ತೆ. ಈ ರೀತಿಯ ಯುಗಾದಿ ಹಬ್ಬ ನಾಳೆ ಚೈತ್ರ ಶುದ್ಧ ಪಾಡ್ಯಮಿಯಂದು ಈ ಯುಗಾದಿಯನ್ನು ಆಚರಿಸ್ತೀವಿ. ಅಂದರೆ ಶುಕ್ಲ ಪಕ್ಷದ ಅಮಾವಾಸ್ಯೆಯ ನಂತರ ಬರುವಂತಹ ಪಾಡ್ಯಮಿಯಂದು ನಾವು ಯುಗಾದಿ ಹಬ್ಬವನ್ನು ಆಚರಿಸ್ತೀವಿ. ಯುಗ ಅಂದರೆ ಹಳೆಯ ಕೆಟ್ಟ ದಿನಗಳೆಲ್ಲ ಹೋಗಿ ಹೊಸತನ್ನು ಹೊಸ ಥರದ ಒಂದು ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಹೊಸ ಚಿಗುರಿನೊಂದಿಗೆ ಹೊಸ ಆಯವಗಳೊಂದಿಗೆ ಬರುವಂತಹ ದಿನಗಳೇ ಯುಗಾದಿ ಹಬ್ಬ. ಇಂತಹ ಯುಗಾದಿ ಹಬ್ಬಕ್ಕೆ ನಾವು ಈ ವರ್ಷ ಈ ಯುಗಾದಿ ಹಬ್ಬವನ್ನು ನಾವು ಏನಂತ ಕರಿತೀವಿ ಅಂದರೆ ವಿಶ್ವಾವಸು ಸಂವತ್ಸರ ಅಂತ ಕರಿತೀವಿ. ಒಂದು ವರ್ಷದ ಅವಧಿಯನ್ನು ನಾವು ಕ್ಯಾಲೆಂಡರ್ನಲ್ಲಿ ಹೇಗೆ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತೀವೋ ಅದೇ ರೀತಿ ನಮ್ಮ ಹಿಂದೂ ಪಂಚಾಂಗದಲ್ಲಿ ಸಂವತ್ಸರ ಅಂತ ನಾವು ಈ ಯುಗಾದಿಯ ಪಂಚಾಂಗದ ಮುಖಾಂತರ ಹೇಳ್ತೀವಿ. ಈ ವರ್ಷದ ಯುಗಾದಿ ಆಚರಣೆ ಹೇಗಿರುತ್ತೆ ಅಂದರೆ, ಹೊಸ ವರ್ಷದ ಮೊದಲನೇ ದಿನ ಅಧಿಪತಿ ಯಾರಂದರೆ, ಈ ವರ್ಷದ ಒಂದೊಂದು ಸಂವತ್ಸರಕ್ಕೂ ಒಬ್ಬೊಬ್ಬರು ರಾಜರಿರ್ತಾರೆ. ಈ ಸಂವತ್ಸರದ ರಾಜನ ಹೆಸರು ವರ್ಷೇಶ್ ಅಂತ ಕರಿತೀವಿ. ವರ್ಷೇಶ್ ಅಂತ ಹೇಳಿದ್ರೆ ಇವರು ಒಬ್ಬರು ರಾಜರಾಗಿ ಎಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಈ ವರ್ಷದ ಒಂದು ವಿಶ್ವಾವಸು ಸಂವತ್ಸರದ ಒಂದು ಅಧಿಪತಿಯಾಗಿದ್ದಾರೆ. ರಾಜನಾಗಿ ಇಡೀ ವರ್ಷ ಅವರು ಸಂವತ್ಸರವನ್ನು ನೋಡ್ಕೊತಾರೆ. ಅದೇ ರೀತಿ ಹೊಸ ವರ್ಷದ ಮೊದಲನೇ ದಿನದ ಅಧಿಪತಿಯನ್ನು ಇಡೀ ವರ್ಷದ ಅಧಿಪತಿ ಎಂದು ನಾವು ಪರಿಗಣಿಸ್ತೀವಿ. ನಾವು 2025ರಲ್ಲಿ ಮೊದಲನೇ ದಿನ ಭಾನುವಾರವಾಗಿರೋದ್ರಿಂದ ಈ ಸೂರ್ಯದೇವನು ಈ ಭಾನುವಾರದ ಅಧಿಪತಿಯಾಗಿದ್ದಾರೆ. ಆದ್ದರಿಂದ ಹೊಸ ವರ್ಷದ ಅಧಿಪತಿಯು ಸೂರ್ಯನಾಗಿರ್ತಾನೆ. ರಾಜ ಅಂತ ಬಂದಾಗ ವರ್ಷೇಶ್. ಆದರೆ ಈ ವರ್ಷದ ಅಧಿಪತಿಯ ಅಭಿಮಾನಿ ದೇವತೆ ಯಾರು ಅಂತ ಹೇಳಿದ್ರೆ ಸೂರ್ಯನಾಗಿರ್ತಾನೆ. ಸೂರ್ಯ ತಮ್ಮೆಲ್ಲರಲ್ಲೂ ಒಂದು ಸಮತೋಲನವಾದ ಬೆಳಕನ್ನು ಕೊಟ್ಟು, ಅಂದರೆ ಸುಖ ದುಃಖ ಎರಡನ್ನೂ ಸಮಭಾಗವಾಗಿ ಕೊಟ್ಟು, ಯಾಕಂದರೆ ಯಾವಾಗಲೂ ಅತಿ ಹೆಚ್ಚು ಸುಖವನ್ನೇ ಪಡ್ತಾ ಇದ್ದರೆ ಪಡೋರು ಇದ್ದಾರೆ, ಪಡ್ತಾನೂ ಇರ್ತಾರೆ, ಹಾಗೆ ಪಡ್ದೇನೂ ಇರ್ತಾರೆ. ಹಾಗೆ ಎರಡನ್ನೂ ನಾವು ಸಮತೋಲನದಲ್ಲಿ ಕಷ್ಟ ಸುಖಗಳನ್ನು ತೆಗೆದುಕೊಂಡು ಹೋಗುವಂತಹ ಸಾಮರ್ಥ್ಯ ನಮ್ಮಲ್ಲಿ ಕೊಡು ಎಂಬುದನ್ನು ಕೇಳ್ಕೊಳ್ಳೋದೇ ಭಗವಂತನಲ್ಲಿ ಈ ಯುಗಾದಿಯ ವಿಶೇಷವಾಗಿದೆ. ಈ ಯುಗಾದಿ ಹಬ್ಬಕ್ಕೆ ನಾವು ಎಲ್ಲರೂ ಕೂಡ ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಮಾಡಬೇಕು. ನಂತರ ಪ್ರವೇಶ ದ್ವಾರ ಅಂದರೆ ಕಿಟಕಿಗಳನ್ನು ತಾಜಾ ಮಾವಿನ ಎಲೆಗಳಿಂದ ನಾವು ಅಲಂಕರಿಸುತ್ತೇವೆ. ಈ ಮಾವಿನ ಎಲೆಗಳನ್ನು ಯಾಕೆ ಕಟ್ತೀವಿ? ಈ ಮಾವಿನ ಎಲೆಗಳನ್ನು ಕಟ್ಟುವುದರ ಹಿಂದೆ ಏನು ವಿಶೇಷತೆ ಇದೆ ಅಂತ ಹೇಳಿದ್ರೆ, ಒಮ್ಮೆ ಶಿವ ಪಾರ್ವತಿಯರು ಮಕ್ಕಳಾದ ಕಾರ್ತಿಕೇಯ ಮತ್ತು ಗಣೇಶನಿಗೆ ಮಾವಿನ ಹಣ್ಣುಗಳನ್ನು ತುಂಬ ಇಷ್ಟ ಅಂದ್ಬಿಟ್ಟು ಅವ್ರಿಗೆ ಸಮೃದ್ಧಿ ಮತ್ತು ಉತ್ತಮ ಫಸಲನ್ನು ಸ್ವಾಗತಿಸಲು ಜನರು ತಮ್ಮ ಮನೆಯ ಬಾಗಿಲಿಗೆ ಮಾವಿನ ಎಲೆಗಳನ್ನು ಕಟ್ಟಬೇಕೆಂದು ಕಾರ್ತಿಕೇಯನು ಒತ್ತಾಯಿಸುತ್ತಾನೆ.
ಆಗ ಜನರು ತಮ್ಮ ಮನೆಗಳ ಮುಂದೆ ಹಸುವಿನ ಸಗಣಿ ಮಿಶ್ರಿತ ನೀರನ್ನು ಸಿಂಪಡಿಸಿ ಅಂದರೆ ಹಾಕಿ ರಂಗೋಲಿಗಳನ್ನು ಹಾಕಿ ದೇವರುಗಳನ್ನು ಪೂಜಿಸುವ ಮೂಲಕ ಅವರ ಆಶೀರ್ವಾದದೊಂದಿಗೆ ಹೊಸ ವರ್ಷ ಪ್ರಾರಂಭವಾಗುತ್ತಿದೆ. ಜನರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ದೇವರುಗಳನ್ನು ಈ ರೀತಿಯಾಗಿ ಪೂಜಿಸುತ್ತಾರೆ. ನಂತರ ಎಲ್ಲರೂ ಬೆಳಗಿನ ಜಾವ ಎಣ್ಣೆ ಸ್ನಾನದಿಂದ ಈ ಹಬ್ಬವು ಉತ್ಸಾಹದಿಂದ ಆರಂಭವಾಗುತ್ತದೆ. ಹಾಗೂ ರುಚಿ ರುಚಿಯಾದ ಖಾದ್ಯಗಳನ್ನು ನಾವು ಮಾಡ್ತೀವಿ, ಅದೆಲ್ಲರಿಗೂ ಗೊತ್ತು. ಅದೇ ರೀತಿ ಬೇವಿನ ಮೊಗ್ಗುಗಳು, ಹೂವುಗಳು ಅಂದರೆ ಇದನ್ನು ಉಪ್ಪು, ಹುಣಸೆ ರಸ, ಬಲಿಯಾದ ಮಾವು ಎಲ್ಲವನ್ನು ಸೇರಿಸಿ ದೇವರ ಮುಂದೆ ಇಟ್ಟು ನೈವೇದ್ಯವನ್ನು ಇಟ್ಟು ನಾವು ಸ್ವೀಕರಿಸುತ್ತೇವೆ. ಇದೇ ರೀತಿಯಾಗಿ ಇನ್ನೊಂದು ತುಂಬ ಬಹಳ ಮುಖ್ಯವಾದ ಒಂದು ಕಥೆ ಇದೆ. ಅದೇ ನಾವು ಯುಗಾದಿಯಂದು ಅಂದರೆ ಯುಗಾದಿಯ ಮರುದಿನ ಬಿದಿಗೆ ಚಂದ್ರವನ್ನು ಯಾಕೆ ನೋಡಬೇಕು, ಬಿದಿಗೆ ಚಂದ್ರನ ವಿಶೇಷತೆ ಏನಿದೆ ಅಂತ ಎಲ್ಲರಿಗೂ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡುವಂತಹ ಪ್ರಯತ್ನ. ಏನಂದರೆ ನಿಮಗಾಗಲೇ ಗೊತ್ತಿದೆ, ಗಣಪತಿ ಒಮ್ಮೆ ಇಲಿಯ ವಾಹನವನ್ನು ಮಾಡಿಕೊಂಡು ಸಂಚರಿಸುವಾಗ ಗಣಪತಿ ಏನೋ ಈ ಇಲಿಯ ವಾಹನದಿಂದ ಜಾರಿ ಬಿದ್ದು ಬಿಡ್ತಾರೆ. ಆಗ ಚಂದ್ರನು ಜೋರಾಗಿ ನಕ್ಬಿಡ್ತಾನಂತೆ. ಆಗ ಚಂದ್ರ ನಕ್ಕಿದ ಕಾರಣಕ್ಕೆ, ನಕ್ಕಿದ ಒಂದು ಬೇಸರಕ್ಕೆ ಗಣಪತಿಗೆ ತುಂಬ ಸಿಟ್ಟಾಗ್ಬಿಡ್ತಾನೆ. ಆಗ ಚಂದ್ರನನ್ನು ಶಪಿಸ್ತಾನಂತೆ. ಯಾರು ನನ್ನ ಗಣಪತಿ ಹಬ್ಬದಂದು ನಿನ್ನನ್ನು ನೋಡ್ತಾರೋ ಅವರಿಗೆ ಇಲ್ಲದ ಅವಮಾನ ಹಾಗೂ ಇಲ್ಲದ ಸುಳ್ಳಿನ ಆರೋಪಗಳು ಹಾಗೂ ಕಳ್ಳತನದ ಆರೋಪಗಳು ಒಳಗೊಳ್ಳುತ್ತದೆ. ಅದೇ ರೀತಿ ಬಿದಿಗೆಯ ಚಂದ್ರನನ್ನು ಯಾವಾಗ ನೋಡ್ತಾರೋ ಅಂದರೆ ಹೊಸ ಸಂವತ್ಸರದ ಮರುದಿನ ಯಾರು ಆ ಬಿದಿಗೆಯ ಚಂದ್ರನನ್ನು ನೋಡ್ತಾರೋ ಈ ಕಳಂಕದಿಂದ ಮುಕ್ತರಾಗ್ತಾರೆ ಅಂತ ತುಂಬಾ ಜೋರಾಗಿ ಶಪಿಸ್ತಾನಂತೆ. ಆದರೆ ಶಪಿಸ್ಬೇಕಾದ್ರೆ ಚಂದ್ರನಿಗೆ ಮೊದಲು ಒಂದೇ ಶಾಪವನ್ನು ಕೊಡ್ತಾರೆ, ನೀನು ನನ್ನ ಹಬ್ಬದ ದಿನದಂದು ಯಾರು ಚಂದ್ರ ದರ್ಶನ ಮಾಡ್ತಾರೋ ಅವರಿಗೆ ಕಷ್ಟ ತಪ್ಪಿದ್ದಲ್ಲ ಅಂತ. ಆಗ ಚಂದ್ರನಿಗೆ ತನ್ನ ಒಂದು ದುರಹಂಕಾರದ ಒಂದು ಮದ ಅವರಲ್ಲಿ ಅಡಗಿದ್ದು ಈ ರೀತಿಯಾಗಿ ನಕ್ಬಿಟ್ಟೆ ನಾನು, ಆದರೆ ನಾನು ಅವರಿಗೆ ಬಂದು ಸಹಾಯ ಮಾಡ್ಬೋದಾಗಿತ್ತು ಎಂಬ ಒಂದು ಅರಿವು ಉಂಟಾಗಿ ಕ್ಷಮೆಯನ್ನು ಕೇಳೋಕೆ ಬಂದಾಗ, ಆಗ ನನ್ನನ್ನು ಕ್ಷಮಿಸು ಅಂತ ಕೇಳಿದಾಗ, ಆದರೆ ನಾನು ಕೊಟ್ಟಿರುವಂಥ ಶಾಪನ ಹಿಂಪಡಿಬೇಕು ಅಂದರೆ ಬಿದಿಗೆಯ ದರ್ಶನವನ್ನು, ಬಿದಿಗೆಯಂದು ಚಂದ್ರ ದರ್ಶನವನ್ನು ಹೊಸ ಸಂವತ್ಸರದ ನಂತರ ನೋಡಬೇಕು, ಅದೇ ಯುಗಾದಿಯ ನಂತರ. ಆಗ ನಿಮ್ಮ ಮೇಲೆ ನಿನ್ನ ದರ್ಶನವನ್ನು ಮಾಡಿಕೊಂಡಂತಹ ನಿನ್ನ ಭಕ್ತರ ಒಂದು ಕಳಂಕವು ತೊಲಗಿ ಹೋಗುತ್ತೆ ಅಂತ ಹೇಳಿರ್ತಾರೆ. ಅದೇ ರೀತಿ ಈ ಚಂದ್ರ ದರ್ಶನದ ಹಿಂದೆ ಇರುವಂತಹ ಒಂದು ರಹಸ್ಯವಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಯುಗಾದಿ ಹಬ್ಬ ಅಂದರೆ ಪಾಡ್ಯದಂದು ಚಂದ್ರ ಅಷ್ಟು ವಿಶೇಷವಾಗಿ ಕಾಣೋದಿಲ್ಲ, ಯಾಕಂದರೆ ತುಂಬ ಕಷ್ಟಕರ. ಒಂದು ಗೆರೆಯ ಮುಖಾಂತರ ಸರಳ ರೇಖೆಯಲ್ಲೆಲ್ಲ ಒಂದು ಚಂದ್ರನ ಆಕೃತಿಯಲ್ಲೇ ಒಂದು ಗೆರೆಯಲ್ಲಿ ಕಾಣಿಸ್ತಾನೆ. ಅದು ಕಷ್ಟಕರವಾಗೋದ್ರಿಂದ ಮರುದಿನ ಅಂದರೆ ಬಿದಿಗೆಯ ಚಂದ್ರವನ್ನು ನೋಡಿ ಎಲ್ಲರೂ ಕೂಡ ಯಾರ್ಯಾರು ಈ ಚತುರ್ಥಿಯಂದು, ಅದೇ ಒಂದು ಗಾದೆಯೇ ಇದೆ, ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊತೀನಿ. ಚತುರ್ಥಿಯಂದು ಚಂದ್ರ ದರ್ಶನವನ್ನು ಮಾಡಬೇಡ, ಬಿದಿಗೆಯ ದರ್ಶನವನ್ನು ಕೈ ಬಿಡಬೇಡ ಅಂತ. ಆದ್ದರಿಂದ ಎಲ್ಲರೂ ಕೂಡ ಯಾರ್ಯಾರು ತಮ್ಮ ಒಂದು ಪ್ರಾರಬ್ಧದಿಂದ ದರ್ಶನವನ್ನು ಮಾಡ್ಕೊಂಬಿಟ್ಟಿರ್ತೀರಾ, ಕಳಂಕವನ್ನು ಹೊಂದ್ಕೊಂಡಿರ್ತೀರಾ, ಹಾಗೂ ಅದಲ್ಲದೆ ಕೂಡ ಹೊಸ ಸಂವತ್ಸರದ ಮರುದಿನ ಹೊಸದಡಕು ಅಂತ ಮಾಡ್ತಾರೆ. ಹೊಸತನ್ನು ತಂದಿದ್ದಂತಹ ದಿನಗಳು, ಹೊಸತನ್ನು ಹೊತ್ತುಕೊಂಡು ಹೋಗುವಂತಹ ದಿನಗಳಲ್ಲಿ ಆದ ಮೊದಲನೆಯ ದಿನವೇ ಬಿದಿಗೆ ಆಗಿರುತ್ತೆ. ಅಂದಿನ ದಿನ ಬಿದಿಗೆಯ ಚಂದ್ರ ದರ್ಶನವನ್ನು ಮಾಡಿ ಈ ಶ್ಲೋಕವನ್ನು ಪಠಿಸಬೇಕು. ಯಾವ ಶ್ಲೋಕ ಅಂತ ಹೇಳಿದ್ರೆ, ಚಂದ್ರನ ಒಂದು ಶ್ಲೋಕವಿದೆ. ಆ ನವಗ್ರಹಗಳಲ್ಲಿ ಎಲ್ಲರಿಗೂ ಈ ಶ್ಲೋಕವು ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಅಂದರೆ ದದಿಶಂಕ ತುಷಾರಂಭಂ ಕ್ಷೀರೋಧಾರ್ಣವ ಸಂಭವಂ ನವಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟ ಭೂಷಣಂ. ಅಂದರೆ ಚಂದ್ರ ಅಂದರೆ ಬೆಳಕು, ಮನಸ್ಸಿಗೆ ಶಾಂತಿ, ಮನಸ್ಸಿಗೆ ನೆಮ್ಮದಿ ಅಂತ ಕೊಡುವಂತಹ ಒಂದು ಗ್ರಹ. ಆದ್ದರಿಂದ ಅವತ್ತು ಹಾಲು ಅನ್ನವನ್ನು ತಿಂದರೂ ತುಂಬಾ ಒಳ್ಳೆಯದು. ಆದ್ದರಿಂದ ಎಲ್ಲರೂ ಕೂಡ ಚಂದ್ರ ದರ್ಶನವನ್ನು
ತಪ್ಪದೇ ಮಾಡಿಕೊಳ್ಳಿ. ಹೊಸ ಸಂವತ್ಸರ ಹೊಸತನ್ನು ಕೊಡಲಿ ನಿಮಗೆ, ಹಾಗೂ ಸುಖವಾಗಲಿ ದುಃಖವಾಗಲಿ ಎಲ್ಲವನ್ನು ಸ್ವೀಕರಿಸುವಂತಹ ಸಮಾನತೆಯ ಒಂದು ಆರೋಗ್ಯ ಭಾಗ್ಯ ಮನೋಬಲವನ್ನು ಕೊಡಲಿ ಆ ಭಗವಂತ ಅಂತ ಕೇಳ್ಕೊತ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋವನ್ನು ಹೊಸ ಸಂವತ್ಸರದೊಂದಿಗೆ ಶುರು ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.